ಅಂದಾಜಲ್ಲಿ ಒಂದು 80-90 ಇದೆ ಅಂತ ಹೇಳ್ಕೊಬಹುದು ಅಷ್ಟೇ. ಅದ್ ಬಿಟ್ಬಿಟ್ರೆ ಕೆಲವರು 100 ಇದು 90ನೇ ಇದೆ ಕರೆಕ್ಟ್ ಆಗಿ ಅಂತ ಪ್ರಿಡಿಕ್ಟ್ ಮಾಡ್ಬಿಡ್ತಾರೆ ಕೆಲವರೆಲ್ಲ ಡಾಕ್ಟರ್ಗಳ ತರ. ಆ ತರ ಎಲ್ಲ ಯಾವನ್ ಕೆಲವು ಮಾಡಕ್ ಸಾಧ್ಯ ಇಲ್ಲ. ಸುಮ್ನೆ ಏನೋ ಕಸ್ಟಮರ್ಸ್ ಗಳಿಗೆ ಯಾಮರ್ಸಕ್ಕೋಸ್ಕರ ಇದು ಇಷ್ಟಿದೆ ಅಷ್ಟಿದೆ ಅಂತ ಹೇಳ್ಬೋದು. ನಾವು ಇರೋದನ್ನೇ ಹೇಳ್ಕೊಡೋದು ಮರಿಗಳಿಗೆ, ಬಂದವ್ರಿಗೆ ಎಲ್ರಿಗೂ ಅಷ್ಟೇ. ಸೊ ಇದ್ರಲ್ಲಿ ಸುಮಾರು ಕುರಿಗಳನ್ನ ಐಡೆಂಟಿಫೈ ಮಾಡ್ತಾರೆ. ಈಗ ಕಪ್ನಿ ಕುರಿ, ಉಚ್ ಕುರಿ, ಒಟ್ನಾವ್ ಕುರಿ, ಸಿರಿ ಕುರಿ, ಈ ತರ ಇದ್ರಲ್ಲೇ ಒಂದಷ್ಟು ಐಡೆಂಟಿಫೈ ಮಾಡ್ತಾರೆ. ಅದ್ರ ಬಗ್ಗೆ ನನಗ್ ನಂಬಿಕೆ ಇಲ್ಲ. ಒಂದೇ ಜಾತಿ ಬಂಡೂರು ಅಂತ, ಅದ್ರಲ್ಲಿ ನಾನಾ ತರದ್ದು ಕೆಲವರು ಕರ್ಕಂತಾರೆ, ಅದ್ರ ಬಗ್ಗೆ ನನ್ ನಂಬಿಕೆ ಇಲ್ಲ. ಯಾಕಂದ್ರೆ ಎಲ್ರು ಇದು ಸಿರಿ ಕುರಿ, ಇದು ಕಪ್ನಿ ಕುರಿ, ಇದು ಉಚ್ ಕುರಿ ಅಂತ ಹೇಳ್ತಾರೆ. ಯಾರೊಬ್ರು ಅದ್ರ ಬಾಡಿ ಫೀಚರ್ ಹಿಂಗೆ ಇರುತ್ತೆ ಅಂತ ಯಾರು ಹೇಳಿಲ್ಲ. ಇದೇ ಸಿರಿ ಕುರಿ, ಸಿರಿ ಕುರಿಗೆ ಹಿಂಗೆ ಇರುತ್ತೆ ಬಾಡಿ ಫೀಚರ್, ಲಕ್ಷಣವಾಗಿ ಈ ಲಕ್ಷಣ ಇರುತ್ತೆ, ಹಿಂಗೆ ಇರುತ್ತೆ, ಈ ತರ ಯಾರು ಹೇಳಿಲ್ಲ. ಸುಮ್ನೆ ಏನೋ ಇದು ಸಿರಿ ಕುರಿ, ಇದು ಕಪ್ನಿ ಕುರಿ, ಇದು ಉಚ್ ಕುರಿ, ಒಟ್ಟವ್ ಕುರಿ ಅಂತ ಎಲ್ಲ ಹೇಳ್ತಾರೆ. ನನಗ ಅದ್ರ ಬಗ್ಗೆ 100% ನಂಬಿಕೆ ಇಲ್ಲ. ಬಟ್ ಈ ಕುರಿ ಬಂಡೂರು ಕುರಿ ಅಂತ, ಬನ್ನೂರು ಕುರಿ ಅಂತ ಯಾರಿಗೂ ನೀವು ಕರೆಯಕ್ಕೆ ಹೇಳ್ಬೇಡಿ, ನಿನ್ ಮುಂದೆ ನೀವು ಕರೀಲಿಬೇಡಿ. ಬಂಡೂರು ಕುರಿ ಎಲ್ಲೋ ಕೆಲವೊಬ್ರು ಇದ್ರ ಶೋಕಿರೋರ್ಗ ಅಷ್ಟೇ ತಿಳ್ಕೊಂಡಿರ್ತಾರೆ ಬಂಡೂರು ಅಂತ. ಇನ್ ಮಿಕ್ದವ್ರು ಎಲ್ರು ನಮ್ಮ ಹತ್ರ ಬಂದವರೆಲ್ಲ ಬನ್ನೂರು ಮರಿ, ಬನ್ನೂರು ಮರಿ. ಫಸ್ಟ್ ಆಫ್ ಆಲ್ ಆ ತರ ಕರೆಯೋದನ್ನ ಎಲ್ಲರೂ ನಿಲ್ಸಿ, ಬನ್ನೂರು ಮರಿ ಅಂತ ಎಲ್ಲೂ ಇಲ್ಲ ಸರ್. ಈಗ ಕೆಲವರು ಬನ್ನೂರ್ ಅಂತಾನೆ ನಂಬ್ಕೊಂಡಿರ್ತಾರಲ್ಲ, ಅವ್ರಿಗೆ ಬೈಕ್ ಅಂತ ಇರ್ತಾರೆ, ಇವ್ನಿಗೆ ಯಾರಿಗೂ ಗೊತ್ತಿಲ್ಲ ಇನ್ಫಾರ್ಮೇಶನ್ ಅಂತ. ನಾವು ಇಲ್ಲಿ ಮೂಲತಃ ಮಳವಳ್ಳಿಯವರನ್ನೇ, ಮಳವಳ್ಳಿ ಟೌನ್. ನಾನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದು. ಬಂಡೂರು ಅನ್ನೋ ಕುರಿ ಅದು ಇಲ್ಲಿ ಆಕ್ಚುಲಿ ಬಂಡೂರು ಅಂತ ಒಂದು ಊರಿದೆ ನಮ್ಮ ಮಂಡ್ಯ ಜಿಲ್ಲೆ, ಮಳವಳ್ಳಿ ತಾಲೂಕು. ಮಳವಳ್ಳಿ ತಾಲೂಕಿಂದ 1 ಕಿಲೋಮೀಟರ್ ಅಷ್ಟೇ ಆ ಊರಿರೋದು ಬಂಡೂರು ಅಂತ. ಸೊ ಇದು ತುಂಬಾ ರಾಜರ ಕಾಲದಿಂದಾನು ಇರುವಂತ ಮರಿಗಳು. ರಾಜರು ತಂದು ಆ ಊರಲ್ಲಿ ಮರಿನ ಬಿಟ್ರು, ಅಲ್ಲಿಂದ ಇದು ಡೆವಲಪ್ ಆಗಕ್ ಶುರು ಆಗಿದ್ದು ಮರಿಗಳು. ಇದ್ರ ಸಂಖ್ಯೆಗಳು ಜಾಸ್ತಿ ಆಗಿದ್ದು ಅಂತ ಕೇಳ್ಪಟ್ಟಿದ್ವಿ ನಾವು. ನಮಗೆ ಗೊತ್ತಿರೋ ಇನ್ಫಾರ್ಮೇಶನ್ ಪ್ರಕಾರ, ಅಥವಾ ನಮ್ ತಂದೆ, ನಮ್ ತಾತ ಅವ್ರಿಗೆಲ್ಲ ಗೊತ್ತಿರೋ ಇನ್ಫಾರ್ಮೇಶನ್ ಪ್ರಕಾರ ಇವು ಬಂಡೂರು ಅಂತ, ಬನ್ನೂರು ಅಂತ ಯಾರು ಕರೆಯಲ್ಲ ಈ ಮರಿಗಳು. ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಬ್ಲಡ್ ಲೈನ್ ಮೇಲೆ ನಾವು ಹೇಳ್ತೀವಿ, ಲೈಕ್ 80% ಬ್ಲಡ್ ಲೈನ್, 90% ಬ್ಲಡ್ ಲೈನ್, 100% ಬ್ಲಡ್ ಲೈನ್ ಅಂತ ಕರಿತೀವಿ. 100% ಬ್ಲಡ್ ಲೈನ್ ಅಂತಂದ್ರೆ ಹೆಣ್ಣು ಕುರಿ ಮತ್ತೆ ಟಗರು ಇವೆರಡುವೆ ತುಂಬಾ 100% ಪ್ಯೂರಿಟಿ ಮರಿಗಳನ್ನ ತೆಗ್ದಿರಂತ ಮರಿಗಳು. ಈಗ ತಾಳ್ ಮರಿಗಳೆಲ್ಲ ಹಳೆ ಕಾಲದವರಿಂದನೇ ಉಳಿಸ್ಕೊಂಡ್ ಬಂದಿರ್ತಾರೆ. ಬಂಡೂರು ಪ್ಯೂರಿಟಿ ಮರಿಗಳನ್ನ ಕ್ರಾಸ್ ಮಾಡ್ದಂಗೆ, ಈ ನಾಟಿ ಕ್ರಾಸ್ ಗಳು ಮಾಡಿಸ್ದಂಗೆ ಪ್ಯೂರಿಟಿ ಬ್ಲಡ್ ಲೈನ್ ಗಳನ್ನ ಉಳಿಸ್ಕೊಂಡ್ ಬಂದಿರ್ತಾರೆ. ಅವನ್ನ ನಾವು 100% ಅಂತ ಕರಿತೀವಿ ಅಷ್ಟೇ. ಇನ್ ಮಿಕ್ಕಿದ್ದು ಕೆಲವೊಂದು ಈಗ ನಾಟಿ ಮರಿಗಳನ್ನ ತರಿಸ್ಬಿಟ್ಟು ಪ್ಯೂರ್ ಮರಿಯಿಂದ ಕ್ರಾಸ್ ಮಾಡಿಸಿ ತಗ್ಸಿರಂತ ಮರಿಗಳು, ಈ ತರ ಕ್ರಾಸಿಂಗ್ ಮಾಡಿಸ್ಕೊಂಡು ತೆಗ್ದಿರೋವೆಲ್ಲ ಏನಾಗುತ್ತೆ, ಫಸ್ಟ್ ಜನರೇಷನ್ ಸೆಕೆಂಡ್ ಜನರೇಷನ್ ಹೋಗ್ತಾ ಹೋಗ್ತಾ ಅವು ಏನಾಗುತ್ತೆ 90% 80% ಈ ತರ ನಾವು ಹೇಳ್ತೀವಿ. ಸರ್ ಅದು ಗೊತ್ತು ಮಾಡ್ಬೋದಾ ಯಾವ ತರ ಹಿಂಗೆ ಸರ್? ಇದು 80% ಅಂತಾನೆ ಎಕ್ಸಾಕ್ಟ್ ಆಗಿ ಯಾವನ್ ಕೈಲೂ ಹೇಳಕ್ ಸಾಧ್ಯ ಇಲ್ಲ ಸರ್. ಅಥವಾ ಇದು 90% ಅಂತ ಎಕ್ಸಾಕ್ಟ್ ಆಗಿ ಯಾವನು ಹೇಳಕ್ಕಾಗಲ್ಲ. ಏನೋ ಒಂದು ಅಂದಾಜ್ ಮೇಲೆ ಹೇಳ್ಬೋದು. ಈಗ ನಮ್ಗೆ ಇರೋ ನಾಲೆಜ್ ಬೇಸ್ ಮೇಲೆ ಇದೊಂದು 90% ಬರುತ್ತೆ, ಇದೊಂದು 80% ಬರುತ್ತೆ. ಈ 100% ಇದ್ರೆ ಅದ್ರದ್ದು ಬಾಡಿ ಫೀಚರ್ ಗೊತ್ತಾಗ್ಬಿಡುತ್ತೆ. ಅದ್ರ ತಾಳು, ಬುಡ, ಎದೆ ಭುಜ, ಮತ್ತೆ ಉದ್ದಪ್ಪನೆ ಇರ್ಬೇಕು, ಗುಂಡೆ ಲಕ್ಷಣ, ಈ ತರದ್ದೆಲ್ಲ ನೋಡಿ 100% ಮರಿ ಕಂಡುಹಿಡಿಬಹುದು. ಆದ್ರೆ 80% ಇದು 80ನೇ ಇದೆ ಕರೆಕ್ಟ್ ಆಗಿ, ಇದು 19 ಇದೆ ಅಂತ ಎಕ್ಸಾಕ್ಟ್ ಆಗಿ ಹೇಳಕ್ಕಾಗಲ್ಲ. ಬಟ್ ಒಂದು ಅಂದಾಜಲ್ಲಿ ಒಂದು 80-90 ಇದೆ ಅಂತ ಹೇಳ್ಕೊಬಹುದು ಅಷ್ಟೇ. ಅದ್ ಬಿಟ್ಬಿಟ್ರೆ ಕೆಲವರು 100 ಇದು 90ನೇ ಇದೆ ಕರೆಕ್ಟ್ ಆಗಿ ಅಂತ ಪ್ರಿಡಿಕ್ಟ್ ಮಾಡ್ಬಿಡ್ತಾರೆ ಕೆಲವರೆಲ್ಲ ಡಾಕ್ಟರ್ಗಳ ತರ. ಆ ತರ ಎಲ್ಲ ಯಾವನ್ ಕೆಲವು ಮಾಡಕ್ ಸಾಧ್ಯ ಇಲ್ಲ. ಸುಮ್ನೆ ಏನೋ ಕಸ್ಟಮರ್ಸ್ ಗಳಿಗೆ ಯಾಮರ್ಸಕ್ಕೋಸ್ಕರ ಇದು ಇಷ್ಟಿದೆ ಅಷ್ಟಿದೆ ಅಂತ ಹೇಳ್ಬೋದು. ನಾವು ಇರೋದನ್ನೇ ಹೇಳ್ಕೊಡೋದು ಮರಿಗಳಿಗೆ, ಬಂದವ್ರಿಗೆ ಎಲ್ರಿಗೂ ಅಷ್ಟೇ. ನಾವು ಏನು ಎಕ್ಸಾಕ್ಟ್ ಆಗಿ 80% ಅಂದ್ರೆ 80ನೇ ಇದೆ ಅಂತ ಅಲ್ಲ, ಒಂದು ಅಂದಾಜ್ ಮೇಲೆ ಇದೊಂದು 80% ಬರುತ್ತೆ, ಇದಕ್ಕೆ ಈ ರೇಟ್ ಇದೆ,